ಸರ್ಕಾರಿ ಮಹಿಳಾ ಕಾಲೇಜಿಗೆ ಪುರಾತತ್ವ ಇಲಾಖೆಯಿಂದ ನೋಟಿಸ್ ಹೋಗಿದೆ. ಕಾನೂನು ವಿರುದ್ಧವಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದೆ ಕಾಲೇಜು. ಕೋಲಾರದಲ್ಲಿ ಕಾಮಗಾರಿ ನಿಲ್ಲಿಸಬೇಕು ಅಂತ ಈ ನೋಟಿಸ್ ಜಾರಿ ಮಾಡಲಾಗಿದೆ. ಸರ್ಕಾರಿ ಮಹಿಳಾ ಕಾಲೇಜ್ ಆ ಕಾಲೇಜಿಗೆ ಪುರಾತತ್ವ ಇಲಾಖೆ ನೋಟಿಸ್ ಕೊಟ್ಟಿದೆ. ಕಾನೂನು ವಿರುದ್ಧವಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇರೋದನ್ನ ನಿಲ್ಲಿಸಬೇಕು ಅಂತ ಆ ನೋಟಿಸ್ನಲ್ಲಿ ಹೇಳಲಾಗಿದೆ. 40 ಕೋಟಿ ವೆಚ್ಚದಲ್ಲಿ ಮಹಿಳಾ ಕಾಲೇಜು ನಿರ್ಮಾಣ ಆಗ್ತಾ ಇದೆ. ಪುರಾತತ್ವ ಇಲಾಖೆಯಿಂದ 100 ಮೀಟರ್ ಒಳಗೆ ಕಟ್ಟಡ ನಿರ್ಮಿಸೋ ಹಾಗಿಲ್ಲ, ಕಾನೂನಿದೆ. ಕೇವಲ 60 ಮೀಟರ್ ದೂರದಲ್ಲಿನೇ ಮಹಿಳಾ ಕಾಲೇಜು ನಿರ್ಮಾಣ ಆಗ್ತಾ ಇದೆ. ಕೊಠಡಿಗಳ ನಿರ್ಮಾಣ ಆಗ್ತಾ ಇದೆ. NOC ಪಡೆಯದೆ ಕಟ್ಟಡ ಆರಂಭ ಮಾಡಿದ್ದಾರೆ ಕಾಲೇಜು ಆಡಳಿತ ಸಿಬ್ಬಂದಿ. ಕೋಟ್ಯಾಂತರ ಬಂಡವಾಳ ಹಾಕಲಾಗಿದೆ. ಈಗ ಗುತ್ತಿಗೆದಾರನಿಗೆ ಸಂಕಷ್ಟ. ಮುಂದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಪ್ರಾಂಶುಪಾಲರು ಕೂಡ ಹೇಳ್ತಿದ್ದಾರೆ. ಕೋಲಾರ ಜಿಲ್ಲೆಯ ಮಹಿಳಾ ಪದವಿ ಕಾಲೇಜಿಗೆ ಈಗ ಕಾನೂನಿನ ತೊಡಕು ಉಂಟಾಗಿರ್ತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಕೇಂದ್ರ ಪುರಾತತ್ವ ಇಲಾಖೆಯಿಂದ ಒಂದು ನೋಟಿಸ್ ಜಾರಿಯಾಗಿದೆ. ಇದರಿಂದಾಗಿ ಇಲ್ಲಿ ನಡೀತಕ್ಕಂತಹ ಕಾಮಗಾರಿ ಈಗ ಸ್ಥಗಿತವಾಗಿರ್ತಕ್ಕಂಥದ್ದು. ನಾನೀಗ ಒಂದು ಮಹಿಳಾ ಪದವಿ ಪೂರ್ವ ಕಾಲೇಜ್ ಅಂದರೆ ಪದವಿ ಕಾಲೇಜಿನಲ್ಲಿ ಇದ್ದೇನೆ. ನೀವು ಗಮನಿಸ್ತಾ ಇದ್ದೀರಾ, ಇದು ಈ ಒಂದು ಕಾಲೇಜಿನ ಹಳೆಯ ಕಟ್ಟಡ. ಯಾಕಂದರೆ ಈ ಒಂದು ಹಳೆಯ ಕಟ್ಟಡದಲ್ಲಿ ಜನಸಂಖ್ಯೆಯು ಬಹಳಷ್ಟು ಒಂದು ವಿದ್ಯಾರ್ಥಿಗಳ ಸಂಖ್ಯೆಯು ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ಗ್ರಾಮೀಣ ಭಾಗದಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬರೋದರಿಂದ, ವಿದ್ಯಾರ್ಥಿನಿಯರು ಬರೋದರಿಂದ ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಈಗ ಪರ್ಯಾಯವಾಗಿ ಮತ್ತೊಂದು ನೂತನ ಕಟ್ಟಡಕ್ಕೆ ಈಗ ಜಾಗವನ್ನು ಗುರುತಿಸಿ, ಅಂದರೆ ಈ ಒಂದು ಹಳೆಯ ಬಿಲ್ಡಿಂಗ್ ಎದುರುಗಡೆ ಇರತಕ್ಕಂತಹ ಒಂದು ಜಾಗದಲ್ಲಿ ಈಗ ಆಲ್ರೆಡಿ ಕಾಮಗಾರಿ ಸಹ ಪ್ರಾರಂಭ ಆಗಿರ್ತಕ್ಕಂಥದ್ದು. ನೀವು ಗಮನಿಸ್ತಾ ಇದ್ದೀರಾ, ಸುಮಾರು 80 ಅಡಿ ಅಗಲಕ್ಕೆ ಸುಮಾರು 120-130 ಅಡಿ ಉದ್ದದಷ್ಟು ಕಾಮಗಾರಿ ನಡೀತಾ ಇರತಕ್ಕಂಥದ್ದು. ಒಟ್ಟು 5 ಫ್ಲೋರ್ಗಳು ಇರತಕ್ಕಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಸುಮಾರು 40.17 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡೋದಕ್ಕೆ ಈಗ ಅನುಮತಿ ಸಹ ಸಿಕ್ಕಿತ್ತು. ಆದರೆ ನೀವು ಗಮನಿಸ್ತಾ ಇದ್ದೀರಾ, ಕಾಮಗಾರಿಯ ಕೆಲಸವೂ ಸಹ ಆರಂಭವಾಗಿದೆ. JCBಯ ಕೆಲಸಗಳೇನು ನಡಿಬೇಕಾಗಿತ್ತು, ಮಣ್ಣನ್ನು ತೆರವು ಮಾಡುವಂಥದ್ದು ಮತ್ತು ಇಲ್ಲಿ ಏನು ಸ್ವಚ್ಛತೆ ಮಾಡುವಂಥದ್ದು ಎಲ್ಲವೂ ಸಹ ನಡೆದಿತ್ತು. ಆದರೆ ಕೇಂದ್ರ ಪುರಾತತ್ವ ಇಲಾಖೆಯಿಂದ ಒಂದು ಶಾಕ್ ಇರ್ತಕ್ಕಂಥದ್ದು. ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿಂದ ಅಂದರೆ ಆ ದೇವಸ್ಥಾನ ಕಾಣೋದಿಲ್ಲ. ಕೋಲಾರ ಭಾಗದ ಒಂದು ಶಕ್ತಿ ದೇವತೆ ಏನಿದೆ, ಪುರಾತತ್ವ ಇಲಾಖೆಯ ಬಿಲ್ಡಿಂಗ್ ವ್ಯಾಪ್ತಿನಲ್ಲಿ ಒಂದು ಕೋಲಾರಮ್ಮ ದೇವಸ್ಥಾನ ಇದೆ. ಅಂದರೆ ದೇವರು ಒಂದು ಮುಜರಾಯಿ ಇಲಾಖೆಗೆ ಒಳಪಡಿಸಿದ್ರೆ ಅಲ್ಲಿಂದ ಬಿಲ್ಡಿಂಗ್ ಕಂಪ್ಲೀಟ್ವಾಗಿ ಪುರಾತತ್ವ ಇಲಾಖೆಗೆ ಬರ್ತಕ್ಕಂಥದ್ದು. ಒಂದು ಪುರಾತತ್ವ ಇಲಾಖೆಯ ಒಂದು ಕಾನೂನಿನಲ್ಲಿ ಈಗ ಒಂದು ಅವಕಾಶದಲ್ಲಿ ದೇವಸ್ಥಾನದಿಂದ 100 ಮೀಟರ್ ದೂರದವರೆಗೂ ಯಾರೂ ಕೂಡ ಅತಿ ಎತ್ತರವಾದಂತಹ ಕಟ್ಟಡವನ್ನು ನಿರ್ಮಾಣ ಮಾಡುವಂತಿಲ್ಲ ಅನ್ನುವಂತಹ ಆದೇಶ ಇತ್ತು. ಆದರೆ ಇಲ್ಲಿ ಒಂದು ತಪ್ಪು ನಡೆದಿರ್ತಕ್ಕಂಥದ್ದು. ಅಂದರೆ ಕಾಮಗಾರಿ ಆರಂಭಕ್ಕೂ ಮುನ್ನ ಒಂದು NOC ತಗೋಬೇಕಾಗಿತ್ತು ಮತ್ತು ಈ ಕಾನೂನು ತೊಡಕು ಈ ರೀತಿ ಆಗುತ್ತೆ ಎನ್ನುವಂತಹ ಒಂದು ಊಹೆ ಕಡೆ ಇರಲಿಲ್ಲ. ಹೀಗಾಗಿ ಸಾಕಷ್ಟು ಈಗ ಏನು ಆಲ್ರೆಡಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಏನು ಕಾಮಗಾರಿ ನಡೀತಾ ಇರ್ತಕ್ಕಂಥದ್ದು ಈಗ ಸ್ಥಗಿತ ಆಗಿದೆ. ಇದು ಒಂದು ರೀತಿಯಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಇಲ್ಲಿನ ಪದವಿ ಕಾಲೇಜಿನ ಪ್ರಾಂಶುಪಾಲರಿಗೆ ಪುರಾತತ್ವ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಿ ಈಗ ಕಟ್ಟಡ ಕಾಮಗಾರಿ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಕಾಲೇಜಿನ ಪ್ರಾಂಶುಪಾಲರು ಸಹ ಇದ್ದಾರೆ, ಮಾತಾಡ್ಸೋಣ. ಸರ್, ಏನು ತಮಗೆ ನೋಟಿಸ್ ಬಂದಿದೆ, ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಸರ್? ಸರ್, ಈಗ ಪುರಾತತ್ವ ಇಲಾಖೆಯಿಂದ ಕೋಲಾರಮ್ಮ ದೇವಾಲಯ ಪುರಾತತ್ವ ಇಲಾಖೆ ಸೇರೋದ್ರಿಂದ ಅಲ್ಲಿಂದ 100 ಮೀಟರ್ ವ್ಯಾಪ್ತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಿದ್ದೀರಾ, ಅದು ಕಾನೂನಿಗೆ ವಿರೋಧ ಆಗಿರೋದ್ರಿಂದ ಕಟ್ಟಡವನ್ನು ಸ್ಥಗಿತಗೊಳಿಸಿ ಕೆಲಸವನ್ನು ಕಾಮಗಾರಿಯ ನಿಲ್ಲಿಸಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಸರ್, ಈಗ ನೀವು NOC ತಗೋಬೇಕಾಗಿತ್ತು, NOC ತಗೊಂಡಿಲ್ಲ ಅನ್ನೋವಂಥದ್ದು ಈಗ ಕಾನೂನು ತೊಡಕಾಗ್ತಾ ಇದೆ. ನೆಕ್ಸ್ಟ್ ಮುಂದೆ NOC ತಗೊತೀರಾ ಅಥವಾ ಅವ್ರಿಗೆ ಮನವಿ ಮಾಡ್ತೀರಾ, ಏನು ಅಂತ? ಸರ್, ಈಗಾಗಲೇ ನಮ್ಮ ಕಾಲೇಜಿಂದ ಮತ್ತು ನಮ್ಮ ಇಲಾಖೆಯಿಂದ ಪುರಾತತ್ವ ಇಲಾಖೆಗೆ ಅನುಮತಿಯನ್ನು ಕೇಳಿ ಪತ್ರವನ್ನು ಬರೆದಿದ್ದೀವಿ. ಆ ಪತ್ರದ ತಲುಪಿದ ನಂತರ ಅವರು ಇಲ್ಲಿ ಸರ್ವೆಗೆ ಬರುವ ಸೂಚನೆಗಳಿದ್ದಾವೆ. ಸರ್ವೆಗೆ ಬಂದು ಸರ್ವೆ ಮಾಡಿದ ನಂತರ ನಾವು NOCಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.